ಶಬರಿ ಕೇಳಿದ್ರು. ಶಬರಿ ನೋಡ್ರಿ ಅಲ್ಲ, ಶಬರಿ ಭಕ್ತಿಗೆ ಶಬರಿಗೆ ಒಬ್ಬರು ಸ್ವಾಮಿಗಳು ಹೋಗುವ ಅಂತ ಕೇಳ್ತಾರೆ. ಶಬರಿ ಅಲ್ರಪ್ಪ, ನನಗೆ ಈ ಜಗತ್ತಿನಿಂದ ಒಂದಿಷ್ಟು ಮುಕ್ತಿ ಅನ್ನೋದು ಸಿಗಬೇಕು, ಆ ಮುಕ್ತಿ ಯಾವಾಗ ಸಿಗುತ್ತಾ ನನಗ ಪ್ರಶ್ನೆ ಮಾಡಿದ್ರು. ಆಗ ಅವ್ರು ಹೇಳ್ತಾರೆ ಮಹಾತ್ಮರು, ನೋಡ್ತಾಯಿ, ಇಲ್ಲಿ ಒಬ್ರು ಮಾತಂಗ ಋಷಿಗಳಂತಕ್ಕಂಥ ಆಶ್ರಮ ಐತಿ. ಆ ಆಶ್ರಮಕ್ಕೆ ಹೋಗು. ಆ ಮಾತಂಗ ಋಷಿಗಳು ನಿನಗ ಆ ಭಕ್ತಿಗೆ, ನಿನ್ನ ಒಂದು ಭಕ್ತಿಗೆ ಮೆಚ್ಚಿ ಅವ್ರು ಏನು ಹೇಳ್ತಾರೆ, ನಿನಗೆ ಮುಕ್ತಿ ಹೆಂಗ್ ಸಿಗ್ತದ ಅನ್ನೋದು ಹೇಳ್ತಾರ. ಆಯ್ತು ಅಂತ ಮಾತಂಗ ಋಷಿ ಆಶ್ರಮಕ್ಕೆ ಒಮ್ಮೆ ಆಶ್ರಮಕ್ಕೆ ಹೋಗ್ಲಿಲ್ಲ. ಶಬರಿ ಹೋಗಿ ಗುರುಗಳ ಮುಕ್ತಿಗೆ ಹೆಂಗ ಕೇಳಿಲ್ಲ. ಅಕ್ಕಿ ಏನ್ ಮಾಡಾಕತ್ರು ಅಂತಂದ್ರ, ಎಲ್ಲಾರು ಆಶ್ರಮದೊಳಗೆ ಶಿಷ್ಯರ ಮಕ್ಕೊಂದ ಮ್ಯಾಗ, ಗುರುಗಳೆಲ್ಲ ಮಾತಂಗ ಋಷಿಗಳ ಮಕ್ಕೊಂದ ಮ್ಯಾಗ ಆ ಆಶ್ರಮದೊಳಗೆ ಯಾರಿಗೂ ಗೊತ್ತಿರ್ಲಾರಂಗ ಏನ್ ಮಾಡಿದ್ರು ಅಂತಂದ್ರ, ರಾತ್ರಿ 12 ಗಂಟೆಗೆ ಬಂದ ಮಠ ಎಲ್ಲ ಅದೇನು ಆಶ್ರಮ ಇತ್ತಲ್ಲ ಎಲ್ಲಾ ಸ್ವಚ್ಛ ಮಾಡ್ತಿದ್ಲು, ರಂಗೋಲಿ ಹಾಕ್ತಿದ್ರು, ಹೋಗ್ತಿದ್ರು. ಮುಂಜಾನೆ ಎದ್ದು ಬಂದು ಮಾತಂಗ ಋಷಿಗಳು ನೋಡ್ತಾರ, ದಿನ ಇರುವುದ ಅಂಗಳ ಬೇರೆ, ಇವತ್ತಿರುವ ಅಂಗಳ ಬೇರೆ, ಎಷ್ಟು ಸ್ವಚ್ಛತೆ, ರಂಗೋಲಿ ಹಾಕ್ಯಾರಲ್ಲ. ಶಿಷ್ಯರು ಕರೆದ್ರು, ಅಲ್ಲ ಇದನ್ನೆಲ್ಲ ಯಾರು ಮಾಡ್ಯಾರ? ಅವ್ರಿಗೆ ಶಿಷ್ಯರಿಗೆ ಗೊತ್ತಿದ್ದಿಲ್ಲ. ಮತ್ತೆ ಗೊತ್ತಿಲ್ಲ ಹೆಂಗಂತ ಒಂದಿಷ್ಟು ಮಂದಿ ಕಳ ಶಿಷ್ಯರು ಇರ್ತಾರಲ್ಲ, ಅಯ್ಯ ಗುರುಗಳ ನಮ್ಮನ್ ಬಿಟ್ರೆ ಯಾರು ಇಲ್ಲಿ ಮಾಡೋರು, ನಾವು ಮಾಡೀವಿ. ಒಂದನೇ ದಿವಸ ಹೋದ್ ಸುಮ್ಮ ಮಾಡಿರ್ಬೋದಳ. 2ನೇ ದಿವಸ ಹಂಗ ಆಕೆ ಶಬರಿ ಬರೋದು ರಾತ್ರಿ, ಯಾರಿಗೆ ಗೊತ್ತಾಗ ರಂಗೋಲಿ ಹಾಕೋದು ಮಾಡಿ ಹೋಗ್ತಿದ್ರು. 3ನೇ ದಿವಸ ಗುರುಗಳಿಗೆ ಏನಾದ್ರು, ಗುರುಗಳು ಎಲ್ಲ ಬಂದವರು, ಅವ್ರಿಗೆ ಸ್ವಲ್ಪ ಸಂಶಯ. ಇವ್ರು ಶಿಷ್ಯರನ್ನ ನಾನ ಮಾಡೀನಿ ಅಂತಾರ. ಇವ್ರು ನಾನ ಮಾಡೀನಿ ಅನ್ನೋದ್ರೊಳಗೆ ಸ್ವಲ್ಪ ಧ್ವನಿ ನಡುತ್ತೆ. ಯಾಕಂದ್ರೆ ಸುಳ್ಳು ಹೇಳೋ ಧ್ವನಿ ಸ್ವಲ್ಪ ನಡುತ್ತೆ. ಇವ್ರ ಧ್ವನಿ ನೋಡ್ಕೊಂಡು ಗೊತ್ತಾಗ್ತದೆ ಯಾರು ಮಾಡ್ತಾರ ಕಂಡು ಹಿಡಿಬೇಕಂತ ಎಲ್ಲಾ ರಾತ್ರಿ ಆಗಿ ಎಲ್ಲಾ ಶಿಷ್ಯರ ಒಪ್ಪಂದ್ರು. ಇವ್ರು ಒಳಗೆ ಒಪ್ಪಂದ ಮಾಡಿದ್ರು. ಎಲ್ಲಾ ಶಿಷ್ಯರ ಒಪ್ಪಂದ ಯಾರು ಮಾಡ್ತಾರ ನೋಡ್ಬೇಕು ಅಂತ ಏನ್ ಮಾಡಿದ್ರು, ಮಾತಂಗ ಋಷಿಗಳು ಬಂದು 12 ಗಂಟೆ ಆಯ್ತು. ಶಬರಿ ಬಂದ್ ಎಲ್ಲಾ ಕಸ ಹೊಡೆದು ನೀರ್ ಹೊಡೆದ ರಂಗೋಲಿ ಹಾಕಿದ್ರು. ಇನ್ನೇನ್ ರಂಗೋಲಿ ಹಾಕಿ ಆಶ್ರಮಕ್ಕೆ ನಮಸ್ಕಾರ ಮಾಡಿ ಹೋಗ್ಬೇಕು. ಮುಂದ ಮಾತಂಗ ಋಷಿಗಳು ಬಂದಿದ್ರು. ಯಾವಾಗ ಮಾತಂಗ ಋಷಿಗಳು ಬಂದಿಟ್ರು ನೋಡಿ ನಮಸ್ಕಾರ ಮಾಡ್ತಾಳ. ನಮಸ್ಕಾರ ಮಾಡಿದಾಗ ಮಾತಂಗ ಋಷಿಗಳಂತಾರ, ಯವ್ವ ಇಷ್ಟು ದಿವಸ ನೀ ಇಷ್ಟೆಲ್ಲಾ ಸೇವಾ ಮಾಡಿದಲ್ಲವ, ನಿನ್ನ ನೋಡಿ ನನಗ ಬಹಳ ಆನಂದ ಆತ ತಾಯಿ ಅಂತ ಮಾತಂಗ ಋಷಿಗಳು ಆ ಶಬರಿ ಕೇಳಿದ್ರು. ಆಗ ಶಬರಿ ಅಂತಾಳ, ಯಪ್ಪ ನಿನ್ನ ನೋಡಿ ನನಗ ಅಷ್ಟ ಆನಂದ ಆತಪ್ಪ. ಅಲ್ಲವ ಮತ್ತಿಷ್ಟೆಲ್ಲಾ ಸೇವಾ ಮಾಡಿದ, ಬುದ್ಧ ಭಕ್ತಿಯಿಂದ ಸೇವಾ ಮಾಡಿದಲ್ಲ, ನಿನಗೆ ಏನ್ ಬೇಕಾಗಿತ್ತ? ಏನಿಲ್ಲಪ್ಪ, ನನಗೆ ಮುಕ್ತಿ ಸಿಗಬೇಕು ಅಂತ. ಆ ಮುಕ್ತಿ ಹೆಂಗ್ ಸಿಗ್ತದ ಅಂದಾಗ ಮಾತಂಗ ಋಷಿಗಳಂತಾರ, ನೋಡು ಶಬರಿ ಮುಕ್ತಿ ಸಿಗಬೇಕಾಗಿತ್ತು ಅಂತಂದ್ರ ಶ್ರೀರಾಮ ಅಂತಕ್ಕಂಥ ಒಬ್ಬ ಮಹಾಪುರುಷ ಬರ್ತಾನ, ಅವನ ದರ್ಶನ ಯಾವಾಗ ಆಗತ್ತ ಅವಾಗ ನಿನಗೆ ಮುಕ್ತಿ ಸಿಗ್ತೈತಿ. ಶಬರಿ ಅಂತಾಳ, ಹೋದ್ರಪ್ಪ ರಾಮ ಹೆಂಗಿರ್ತಾನ? ರಾಮ ಯಾವಾಗ ಬರ್ತಾನ, ಎಲ್ಲಿ ಬರ್ತಾನ, ಅದನ್ನ ತಿಳಿಸಿಕೊಡ್ರಿ ಅಂದಾಗ ಮಾತಂಗ ಋಷಿಗಳು, ಏನಿಲ್ಲ ಇಲ್ಲೇ ನೀನು ಮುಂದೊಂದು ಆಶ್ರಮದೊಳಗೆ, ಆ ಆಶ್ರಮದೊಳಗೆ ಇರತಕ್ಕಂಥ ಸಂದರ್ಭದೊಳಗ ರಾಮ ಒಂದು ದಿವಸ ಬರ್ತಾನ, ಬಂದು ನೀನು ಆಶ್ರಮದ ಮುಂದೆ ನೀನು ದರ್ಶನ ಪಟ್ಟು ಹೋಗ್ತಾನ ಅಂತ ಮಾತಂಗ ಋಷಿಗಳು ಹೇಳಿದ್ರು. ಆಗ ಏನ್ ಮಾಡ್ತಾಳ ಅಂತಂದ್ರೆ ಒಂದು ಆಶ್ರಮವನ್ನು ಕಟ್ಕೊಂಡು ಶಬರಿಯಲ್ಲಿ ವಾಸ ಮಾಡಕತ್ತು. ಹೆಂಗ್ ಕಾಯಕತ್ತು ಅಂತಂದ್ರೆ ರಾಮಗ ಶಬರಿ ಮುಂಜಾನೆ ಹೇಳೋದು, ಸ್ನಾನ ಮಾಡೋದು, ತನ್ನ ವಿಧಿವಿಧಾನ ಎಲ್ಲ ಮುಗಿಸ್ಕೊಳ್ಳೋದು, ಒಂದಿಷ್ಟು ಹೂವ ಹರ್ಕೊಂಡ್ ಇಡೋದು, ಮತ್ತೆ ಒಂದಿಷ್ಟ ಅಲ್ಲಿ ಅಡ್ಡಾಡಿ ಗುಡ್ಡ ಬೆಟ್ಟ ಅಡ್ಡಾಡಿ ಒಂದಿಷ್ಟು ಬಾರಿಯನ್ನ ಹರ್ಕೊಂಡ್ ಬಂದು ಇಡೋದು. ಬಂದ್ ಇಡಾಕಿ ಮುಂದ್ ಕೂತ ಜಪ ಯಾವಾಗ್ಲೂ ಏನೋ ರಾಮ ರಾಮ ರಾಮ, ಮುಂಜಾನೆ ಬರ್ತಾನ ರಾಮ, ಮಧ್ಯಾಹ್ನ ಬರ್ತಾನ ರಾಮ, ಸಂಜೆಗೆ ಬರ್ತಾನ ರಾಮ ಅಂತ ದಿನ ಕಾಯಕಿ. ಅವತ್ ಬರ್ಲಿಲ್ಲ, ಮತ್ತು 4ನೇ ದಿವಸ ರಾಮ ಬರ್ಲಿಲ್ಲ ಅನ್ನೋಕಿ ವಿಚಾರ ಮಾಡ್ಲಿಲ್ಲ. ಮತ್ತು 4ನೇ ದಿವಸ ಏನೋ ಅದನ್ನ ಕಾಯಕ ಸ್ನಾನ ಮಾಡೋದು, ದಿನನಿತ್ಯದ ಕಾರ್ಯ ಮುಗಿದು ಹೂ ಹರ್ಕೊಳ್ಳೋದು, ಮತ್ತೆ ಬಾರಿಕೆ ತಂದ ಅವನ ಅಲ್ಲಿ ಇಡುದು. ಮತ್ ಬಾರಿಕೆ ತರ್ಬೇಕಾದ್ರೆ ಹೆಂಗ್ ತರ್ತಿದ್ಲಕ್ಕಿ, ಅವನ ಹೊಡೆದು ನೋಡ್ತಿದ್ದ. ಯಾಕಂದ್ರೆ ರುಚಿ ಏನದಾವ, ಹುಳಿ ಇದ್ದಿದ್ದು ನನ್ನ ರಾಮ ತಿನ್ನಬಾರ್ದು ಅಂತ. ಹಿಂಗ ರಾಮ ಮುಂಜಾನೆ ಬರ್ತಾನ, ಮಧ್ಯಾಹ್ನ ಬರ್ತಾನ, ರಾತ್ರಿ ಬರ್ತಾನ, ಇಂದ ಬರ್ತಾನ, ನಾಳೆ ಬರ್ತಾನಂತ 90 ವರ್ಷ ಕಾಲ. ಎಷ್ಟು? 1 ಅಲ್ಲ 2 ಅಲ್ಲ 90 ವರ್ಷ ರಾಮನಿಗಾಗಿ ಕಾಲು ಶಬರಿ. ಒಂದು ದಿವಸ ಬಾರಿಕೆ ಕರ್ಕೊಂಡ್ ಬಂದಿಟ್ಟ ನದಿ ದಂಡಿಗೆ ಯಾರೋ ಇಬ್ರು ಬಂದು ಕೂತಿರ್ತಾರ, ನೋಡ್ತಾಳ. ಯಾರೋ ಬಂದು ಕೂತಾರಲ್ಲ ಅಂತ, ವಯಸ್ಸು 90 ವರ್ಷ ಅಂದ್ರೆ ಬೆನ್ನು ಬಾಗಿರ್ತದ. ಹೋಗ್ತಾಳ, ಯಾರಪ್ಪ ಅಂತ ಕೇಳ್ಕೊಡ್ದ, ರಾಮ ಲಕ್ಷ್ಮಣನ ತೊಡಿ ಮ್ಯಾಲ ಮಕ್ಕೊಂಡು ಸೀತಾ 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 ಅಂತ. ಯಾಕಂದ್ರೆ ಸೀತೆ ಹುಡ್ಕೊಂಡು ಹೋಗ್ತಿರ್ತಾರ. ಆಗ ಶಬರಿ ವಿಚಾರ ಮಾಡಿದ್ರು, ಸೀತಾ 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 ಅಂತಾನ, ಸೀತಾ ಅಂದ್ರ ರಾಮನ ಹೇಳ್ತಲ್ಲ, ಹಂಗಂದ್ರೆ ರಾಮ ಬಂದಿರ್ಬೇಕು ಅಂತ ಹೋಗ್ತಾಳ. ಲಕ್ಷ್ಮಣನ ತೊಡಿ ಮ್ಯಾಗ ರಾಮ ಮಕ್ಕೊಂಡಿರ್ತಾನ. ಲಕ್ಷ್ಮಣ ಯಾರಪ್ಪ ಇವತ್ತು ಲಕ್ಷ್ಮಣನ್ ಕೇಳಿದಾಗ, ಯವ್ವ ಅಜ್ಜಿ ನಾ ಲಕ್ಷ್ಮಣ ಅಂತ. ನೀ ಯಾರು? ನಾ ಶಬರಿ ಅಂದಾಗ ಏನ ಸೀತಾ ಸೀತಾ ಅಂತ ಜಪ ಮಾಡಕತ್ತಿದ್ದ ರಾಮ ಎದ್ದವನ ಶಬರಿಯನ್ನು ನೋಡಿ ಸೀತಾ ಸೀತಾ ಅನ್ನೋದು ಬಾಯನ್ನ ಹೋಗುತ್ತ, ಯವ್ವ ತಾಯಿ ಶಬರಿ ನಿನ್ನ ದರ್ಶನಕ್ಕೆ ಬಂದ ತಾಯಿ ನಾನು ಅಂತ ರಾಮನ ಏನ್ ಮಾಡಿದ, ಶಬರಿಗೆ ಕೈ ಮುಗಿತಾನ. ಅವನ ಅಂತ
ಆಗ ಶಬರಿ ಅಂತಾರಪ್ಪ, ರಾಮ ನಿನ್ ಸಂಬಂಧ ಕಾದನಿ ಹೆಂಗ ಕಾಯಕತ್ತೀನಿ, ನಾ ನಿನ್ನೆಯಿಂದ ಕಾಯಕತ್ತೀನಿ ಓ ರಾಮ ಅಂತ. ಏನಂದ್ರು ಶಬರಿ, ನಾ ನಿನಗ ನಿನ್ನೆಯಿಂದ ಕಾಯಕತ್ತೇನಪ್ಪ, ಇವತ್ತು ಬಂದಿಯಲ್ಲ ಕಾಯಕತ್ತೆ. ಎಷ್ಟು ವರ್ಷ ಆತಕಿ? 90 ವರ್ಷ ಆತ ಕಾಯಕತ್ತೆ. ಆದ್ರೆ ಆಕಿ ಭಕ್ತಿ ಭಾವ ಹೆಂಗೈತಿ, ನಿನ್ನೆಯಿಂದ ಕಾಯಕತ್ತನು ಅಂದ ಆಶ್ರಮಕ್ಕೆ ಕರ್ಕೊಂಬಂದ ಅವ್ನ ಸತ್ಕಾರ ಮಾಡೋ ಮುಂದ ಒಂದಿಷ್ಟು ಹಣ್ಣನ್ನ, ಬಾರಿ ಹಣ್ಣನ್ನ ಕಡದು ಕೊಟ್ಟರು. ಬಹಳ ಆನಂದವಾಗಿ ತಿಂದ. ಲಕ್ಷ್ಮಣ ಅಂತಾನ, ಅಲ್ಲ ನೀನು ಮಹಾಪುರುಷಾದಿ, ಆಕಿ ಶಬರಿ ಬಾಯಿಲೆ ಹಣ್ಣ ಕಡದು ಕೊಡಕತ್ತಾಳಲ್ಲ, ಯಾಂಚಲ್ ಅನ್ಲಿಲ್ಲಲ್ಲ ನೀನು ಅಂತಂದ. ಆಗ ರಾಮ ಮಾತು ಹೇಳ್ತಾನ, ನೋಡಪ್ಪ ಲಕ್ಷ್ಮಣ, ಆ ತಾಯಿ ನನಗ ಯಾವ ಭಾವದಿಂದ ಕೊಡಾಕತ್ತಾಳ ಅಂತಂದ್ರ ಅದು ಭಕ್ತಿಯ ಭಾವದಿಂದ ಆಕಿ ಕಡದು ಕೊಡಾಕ್ತಾಳ. ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ಯಾಂಚಲ ಅಂತಕ್ಕಂಥದ್ದು ಇರಾಗಲ್ಲ, ಭಕ್ತಿನ ಮುಖ್ಯ. ಎಲ್ಲದಕ್ಕೂ ಕೂಡ ಭಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಮಾರಾಚಾರ್ಯರು ಕೂಡ ಯಾವುದೋ ಒಂದು ಗ್ರಾಮಕ್ಕೆ ಹೋದ